ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತಿ ಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ವೈಶಾಖ ಮಾಸ ಮಹಾತ್ಮ್ಯದ ನಾರದಾಂಬರೀಷ ಸಂವಾದದಲ್ಲಿ ಪಿಶಾಚ ಮುಕ್ತಿ ಪ್ರಾಪ್ತಿ ವರ್ಣನವೆಂಬ 14ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರುತದೇವನು ಹೇಳುತ್ತಾನೆ, ಸೂರ್ಯನು ಮೇಷರಾಶಿಯಲ್ಲಿ ಸಂಚರಿಸುತ್ತಿರುವ ವೈಶಾಖ ಮಾಸದಲ್ಲಿ ಪ್ರಾತಃ ಕಾಲದಲ್ಲಿ ಸ್ನಾನವನ್ನು ಮಾಡಿಕೊಂಡು ಮಾಸಾಧಿನಾಯಕನಾದ ಮಧುಸೂದನನನ್ನು ಪೂಜಿಸಿ ಶ್ರೀಹರಿಗೆ ಸಂಬಂಧಿಸಿದ ಈ ಪುಣ್ಯ ಚರಿತ್ರೆಯನ್ನು ಕೇಳಲು ಪ್ರತಿಯೊಬ್ಬ ಮಾನವನು ಸಕಲ ಪಾತಕಗಳಿಂದಲೂ ಬಿಡುಗಡೆಯನ್ನು ಹೊಂದಿ ಮಹಾವಿಷ್ಣುವಿನ ಪರಮ ಪದವನ್ನು ಪಡೆಯುವನು. ಯಾವ ಮೂಢ ಮಾನವನು ಓದಲ್ಪಡುತ್ತಿರುವ ಈ ಪುಣ್ಯ ಚರಿತ್ರೆಯ ಶ್ರವಣವನ್ನು ಬಿಟ್ಟು ಇತರ ಧರ್ಮಗಳನ್ನು ಆಚರಿಸಲು ತೊಡಗುವನು, ಅವನು ರೌರವವೆಂಬ ನರಕವನ್ನು ಹೊಂದಿ ಕಡೆಗೆ ಪಿಶಾಚದ ಜನ್ಮವನ್ನು ತಾಳುವನು. ಈ ವಿಷಯದಲ್ಲಿ ಮುಂದೆ ಹೇಳುವ ಬಹಳ ಹಿಂದಿನ ಕಾಲದಲ್ಲಿ ನಡೆದ ಇತಿಹಾಸವೊಂದನ್ನು ಪುರಾಣಜ್ಞರು ಉದಾಹರಿಸುವರು. ಈ ಆಖ್ಯಾನಕವು ಪಾಪ ನಿವಾರಕವು, ಪುಣ್ಯಪ್ರದವು, ಧರ್ಮವರ್ಧಕವು, ಪುರಾತನವೂ ಸರ್ವಗ್ರಾಹ್ಯವೂ ಆಗಿರುವುದು. ಪೂರ್ವದಲ್ಲಿ ಗೋದಾವರಿ ನದಿಯ ದಡದಲ್ಲಿ ಬ್ರಹ್ಮೇಶ್ವರವೆಂಬ ಪವಿತ್ರವಾದ ಕ್ಷೇತ್ರ ಹೊಂದಿದ್ದಿತು. ಅಲ್ಲಿ ದೂರ್ವಾಸ ಮುನಿಯ ಶಿಷ್ಯರಾದ ಇಬ್ಬರು ಪರಮಹಂಸರು ಬ್ರಹ್ಮಚಿಂತೆಯಲ್ಲಿಯೇ ಕಾಲವನ್ನು ಕಳೆಯುತ್ತಿದ್ದರು. ಅವರು ನಿರಂತರವೂ ಉಪನಿಷತ್ತುಗಳಲ್ಲಿ ಉಪದಿಷ್ಟಗಳಾದ ವಿದ್ಯೆಗಳಲ್ಲಿಯೇ ನಿರತರಾಗಿ ಯಾವ ವಿಧವಾದ ಅಪೇಕ್ಷೆಯನ್ನು ಮಾಡದೆ ಭಿಕ್ಷಾನ್ನ ಮಾತ್ರದಿಂದಲೇ ದೇಹವನ್ನು ಪೋಷಿಸಿಕೊಂಡು ಪುಣ್ಯಶಾಲಿಗಳಾಗಿ ಒಂದು ಗುಹೆಯಲ್ಲಿ ವಾಸ ಮಾಡಿಕೊಂಡಿದ್ದರು. ಅವರಿಬ್ಬರು ಸತ್ಯನಿಷ್ಠ ತಪೋನಿಷ್ಠರೆಂಬ ಹೆಸರುಗಳಿಂದ 3 ಲೋಕಗಳಲ್ಲಿಯೂ ಪ್ರಸಿದ್ಧರಾಗಿದ್ದರು. ಅವರಲ್ಲಿ ಸತ್ಯನಿಷ್ಠನೆಂಬುವನು ಯಾವಾಗಲೂ ಮಹಾವಿಷ್ಣುವಿನ ಚರಿತ್ರೆಗಳನ್ನು ಕೇಳುವುದರಲ್ಲಿಯೇ ಆಸಕ್ತನಾಗಿರುತ್ತಿದ್ದನು. ಎಲೈ ಮಹಾರಾಜನೇ, ಕೇಳುವವರಿಲ್ಲದಿದ್ದರೂ ಅನುವಾದ ಮಾಡುವವರಿಲ್ಲದಿದ್ದರೂ ಆತನು ತನ್ನ ಪ್ರಸಂಗವನ್ನು ಬಿಡುತ್ತಿರಲಿಲ್ಲ. ಆ ಕಾಲದಲ್ಲಿ ಮುನಿಶ್ರೇಷ್ಠನಾದ ಆತನು ತನ್ನ ನಿತ್ಯ ಕರ್ಮಗಳನ್ನು ಸಹ ಸೂಕ್ಷ್ಮವಾಗಿಯೇ ಮಾಡಿ ಮುಗಿಸುತ್ತಿದ್ದನು. ಯಾವನಾದರೂ ಭಕ್ತನಾದ ಶ್ರೋತೃವು ಸಿಕ್ಕಿದರೆ ಆತನಿಗೆ ಹಗಲಿರುಳೆನ್ನದೆ ವಿಷ್ಣು ಲೀಲಾ ಪ್ರಸಂಗಗಳನ್ನು ವ್ಯಾಖ್ಯಾನ ಮಾಡಿ ಹೇಳುತ್ತಿದ್ದನು. ಪರಮ ಪುಣ್ಯವೋ ಮಂಗಳಾವಹವೋ ಆದ ವಿಷ್ಣು ಕಥೆಯನ್ನು ಯಾವನಾದರೂ ಅನುವಾದ ಮಾಡುತ್ತಿದ್ದುದನ್ನು ಕಂಡರೆ ಆತನು ತನ್ನ ಇತರ ಕಾರ್ಯವನ್ನು ಸಂಕೋಚ ಮಾಡಿಕೊಂಡು ಏಕಾಗ್ರಚಿತ್ತನಾಗಿ ಆ ಕಥೆಯನ್ನೇ ಕೇಳುತ್ತಿದ್ದನು. ಸತ್ಕಥೆಗಳನ್ನು ಕೇಳುವುದಕ್ಕೆ ಪ್ರತಿಬಂಧಕಗಳಾಗುವಂತಹ ಅತಿ ದೂರದ ತೀರ್ಥಯಾತ್ರೆಗಳನ್ನಾಗಲಿ ದೇವಾಲಯ ದರ್ಶನಗಳನ್ನಾಗಲಿ ಬಹು ಪ್ರಯಾಸ ಸಾಧ್ಯಗಳಾದ ಯಜ್ಞ ಯಾಗಾದಿ ಕರ್ಮಗಳನ್ನಾಗಲಿ ವಿಶೇಷವಾಗಿ ಮಾಡುವುದನ್ನು ಬಿಟ್ಟು ಪರಮಾತ್ಮನ ಲೀಲೆಗಳ ದಿವ್ಯ ಕಥೆಗಳನ್ನು ಮಾತ್ರ ಕೇಳುತ್ತಿದ್ದನು. ಅಲ್ಲದೆ ಕೇಳುವ ಕುತೂಹಲವುಳ್ಳವರಿಗೆ ವಿಸ್ತರಿಸಿ ಹೇಳುತ್ತಲೂ ಇದ್ದನು. ಎಲೈ ಭೂಪಾಲಕನೇ, ಆತನಿಗೆ ವಿಷ್ಣು ಕಥೆಯೊಂದನ್ನುಳಿದು ಮತ್ತೆ ಯಾವುದು ಸೇವಿಸಲರ್ಹವಾದುದಾಗಿ ಕಾಣುತ್ತಿರಲಿಲ್ಲ. ರೋಗಾದಿ ಉಪದ್ರವಗಳಿಂದ ಪೀಡಿತನಾದ ಪೌರಾಣಿಕನು ದೊರಕಿದರೆ ಆತನನ್ನು ತನ್ನ ಮನೆಯಲ್ಲಿಯೇ ಅನುವಾದ ಮಾಡುವಂತೆ ಏರ್ಪಡಿಸಿ ಮಹಾಮುನಿಯಾದ ಸತ್ಯನಿಷ್ಠನು ಬಾವಿಯಲ್ಲಿ ಪ್ರಾತಃಸ್ನಾನವನ್ನು ಮಾಡಿಕೊಂಡು ಅಲ್ಲಿಗೆ ಹೋಗಿ ಹರಿಚರಿತ್ರೆಯನ್ನು ಕೇಳುತ್ತಿದ್ದನು. ಈ ಕಥೆಯು ಮುಗಿದ ಮೇಲೆ ತನ್ನ ನಿತ್ಯ ನೈಮಿತ್ತಿಕ ಕಾರ್ಯಗಳನ್ನು ಅವಕಾಶವಿದ್ದ ಮಟ್ಟಿಗೆ ಸಾಧಿಸಿಕೊಳ್ಳುತ್ತಿದ್ದನು. ಹರಿ ಕಥೆಯನ್ನು ಕೇಳುವ ಮನುಷ್ಯನಿಗೆ ಜನನ ರೂಪವಾದ ಸಂಸಾರ ಬಂಧವಿರುವುದಿಲ್ಲ. ಸಂಸಾರದಲ್ಲಿ ಅಭಿರುಚಿ ಇಲ್ಲದುದರಿಂದ ಸತ್ವಗುಣದ ವೃದ್ಧಿಯುಂಟಾಗುವುದು. ಅದರಿಂದ ಮಹಾವಿಷ್ಣುವಿನ ವಿಷಯದಲ್ಲಿ ರುಚಿಯು ಅರುಚಿಯು ನಾಶವಾಗುವುದು. ಬಳಿಕ ಆತನಲ್ಲಿ ಭಕ್ತಿ ಭಾವವು, ಭಕ್ತರಾದ ಸಾಧು ಜನರಲ್ಲಿ ಸ್ನೇಹವು ಉಂಟಾಗುವುದು. ಅವರ ಅನುಗ್ರಹದಿಂದ ರಜೋಗುಣ ರಹಿತವೂ ನಿರ್ಗುಣವೂ ಆದ ಬ್ರಹ್ಮವಸ್ತುವು ಕ್ಷಣಮಾತ್ರದಲ್ಲಿಯೇ ಹೃದಯದಲ್ಲಿ ಪ್ರಕಾಶಿತವಾಗುವುದು. ವಿಷ್ಣುವಿನ ಮಾಹಾತ್ಮ್ಯ ಜ್ಞಾನವಿಲ್ಲದಿರುವ ಮನುಷ್ಯನು ಮಾಡಿದ ಸಮಸ್ತ ಸತ್ಕರ್ಮವು ನಿಷ್ಫಲವಾಗುವುದು. ಆ ಕರ್ಮವು ಎಷ್ಟು ವಿಧವಾಗಿ ಎಷ್ಟು ಕಷ್ಟದಿಂದ ಆಚರಿಸಲ್ಪಟ್ಟರೂ ಕುರುಡನ ಕೈಯೊಳಗಿನ ಗನ್ನಡಿಯಂತೆಯೇ ಸರಿ. ಸಂಸಾರದಲ್ಲಿ ಸಿಕ್ಕಿ ಬಹುವಿಧವಾಗಿ ಶೋಕಪಡುತ್ತಿರುವ ಜನರಿಂದ ಮಾಡಲ್ಪಟ್ಟ ಸಮಸ್ತ ಸತ್ಕರ್ಮಗಳು ಅವರ ಸತ್ವಶುದ್ಧಿಗೆ ಮಾತ್ರ ಕಾರಣಗಳಾಗಿರುವವು. ಸತ್ವಶುದ್ಧಿಯ ಫಲವಾಗಿ ವೇದಾರ್ಥಗಳ ಜ್ಞಾನ ಉಂಟಾಗುವುದು. ಇದರಿಂದ ವೇದ ಪ್ರತಿಪಾದ್ಯನಾದ ಮಹಾವಿಷ್ಣುವಿನ ಜ್ಞಾನ ಉಂಟಾಗಿ ಕ್ರಮವಾಗಿ ಧ್ಯಾನಕ್ಕೆ ಅನುಕೂಲ ಉಂಟಾಗುವುದು. ವೇದಗಳಲ್ಲಿ ವಿಸ್ತರಿಸಲ್ಪಟ್ಟಿರುವ ಶ್ರವಣಗಳು, ಮನನಗಳು, ನಿಧಿಧ್ಯಾಸಗಳು ಅನೇಕ ವಿಧಿಗಳಾಗಿರುವವು. ಎಲ್ಲಿ ವಿಷ್ಣು ಚರಿತ್ರೆಯು ಹೇಳಲ್ಪಡುವುದಿಲ್ಲವೋ, ಎಲ್ಲಿ ಸಾಧು ಜನರ ಸಹವಾಸವಿಲ್ಲವೋ ಆ ಪ್ರದೇಶವು ಸಾಕ್ಷಾತ್ತಾಗಿ ಗಂಗಾ ತೀರದ ಪ್ರದೇಶವಾದರೂ ಅದನ್ನು ಸಜ್ಜನರು ತ್ಯಜಿಸಬೇಕು ಎಂಬುದರಲ್ಲಿ ಸಂದೇಹವಿಲ್ಲವು. ಯಾವ ಪ್ರದೇಶದಲ್ಲಿ ತುಳಸಿ ವನಗಳಿಲ್ಲವೋ, ಎಲ್ಲಿ ಪವಿತ್ರಗಳಾದ ಮಹಾವಿಷ್ಣು ಮಂದಿರಗಳಿಲ್ಲವೋ, ಎಲ್ಲಿ ಹರಿಕಥೆಗಳು ನಡೆಯುವುದಿಲ್ಲವೋ
ಅಲ್ಲಿ ಮರಣವನ್ನು ಪಡೆದ ಮನುಷ್ಯನು ಅಂಧ ತಮಸ್ಸನ್ನು ಹೊಂದುವನು. ಯಾವ ಊರಿನಲ್ಲಿ ವಿಷ್ಣು ದೇವಾಲಯವು ಕೃಷ್ಣ ಸಾರ ಮೃಗಗಳು ಇರುವುದಿಲ್ಲವೋ, ಎಲ್ಲಿ ವಿಷ್ಣು ಲೀಲೆಗಳ ಚರಿತ್ರೆಗಳು ಅನುವಾದ ಮಾಡಲ್ಪಡುವುದಿಲ್ಲವೋ, ಅವುಗಳನ್ನು ಕೇಳಲು ಸಾಧು ಜನರು ಎಲ್ಲಿ ಒಟ್ಟುಗೂಡುವುದಿಲ್ಲವೋ, ಅಲ್ಲಿ ಮೃತನಾದ ಮನುಷ್ಯನು ಶೀಘ್ರದಲ್ಲಿಯೇ 100 ನಾಯಿಯ ಜನ್ಮಗಳನ್ನು ಪಡೆಯುವನು. ಇಂತೆಂದು ಆ ಸತ್ಯನಿಷ್ಠ ಮಹಾಮುನಿಯು ಸಮಸ್ತ ಉಪನಿಷತ್ತುಗಳ ಅರ್ಥವನ್ನು ವಿಚಾರ ಮಾಡಿ ತನ್ನ ಮನಸ್ಸಿನಲ್ಲಿಯೇ ದೃಢ ನಿಶ್ಚಯವನ್ನು ಮಾಡಿಕೊಂಡಿದ್ದನು. ಆತನು ಸರ್ವಕಾಲದಲ್ಲಿಯೂ ವಿಷ್ಣು ಕಥೆಗಳ ಶ್ರವಣದಲ್ಲಿಯೇ ಆಸಕ್ತಿಯುಳ್ಳವನಾಗಿ ಮಹಾವಿಷ್ಣುವನ್ನೇ ನಿರಂತರವೂ ಸ್ಮರಿಸುತ್ತಿದ್ದನು. ವಿಷ್ಣು ಮಹಾತ್ಮ್ಯದ ಶ್ರವಣಕ್ಕಿಂತ ಅಧಿಕವೂ ಉತ್ತಮವೂ ಆದುದು ಯಾವುದೂ ಇಲ್ಲವೆಂದೇ ಆತನು ತಿಳಿದಿದ್ದನು. ಈತನ ಸಹಾಧ್ಯಾಯಿಯಾದ ತಪೋನಿಷ್ಠನಾರದರೋ ಕೇವಲ ಕರ್ಮಗಳಲ್ಲಿಯೇ ನಿರತನಾಗಿ ತನ್ನ ರೀತಿಯೇ ಉತ್ತಮವೆಂಬ ದುರಾಗ್ರಹದಿಂದ ತಾನು ಹರಿಚರಿತ್ರೆಗಳನ್ನು ವ್ಯಾಖ್ಯಾನ ಮಾಡುತ್ತಿರಲಿಲ್ಲ ಮತ್ತು ಇತರರು ನಿರೂಪಿಸುವ ಸತ್ಕಥೆಗಳನ್ನು ಕೇಳುತ್ತಿರಲಿಲ್ಲ. ತನ್ನ ಆಶ್ರಮದಲ್ಲಿಯೇ ನಡೆಯುತ್ತಿರುವ ಸತ್ಕಥೆಗಳನ್ನು ಕೇಳಲಾರದೆ ಆತನು ಈ ಮಹಾತೀರ್ಥ ಸ್ನಾನಗಳ ವ್ಯಾಜದಿಂದ ಹೊರಟು ಹೋಗುತ್ತಿದ್ದನು. ಎಲೈ ಮಹಾರಾಜನೇ, ಆ ತೀರ್ಥಕ್ಷೇತ್ರಗಳಲ್ಲಿಯೂ ಹರಿಕಥೆಗಳು ನಡೆಯುತ್ತಿರಲು ಮನಶ್ಚಾಂಚಲ್ಯವು ಪ್ರಬಲವಾಗಿದ್ದುದರಿಂದ ತನ್ನ ಆಜ್ಞಿಕಾದಿ ಕ್ರಿಯೆಗಳಿಗೆ ಲೋಪ ಉಂಟಾಗುವುದೆಂಬ ಭಯದಿಂದ ದೂರದಲ್ಲಿಯೇ ತಿರುಗಾಡುತ್ತಿದ್ದನು. ಇಂತಹ ಸತ್ಕಾಲ ಕ್ಷೇಪಗಳು ನಡೆಯುತ್ತಿರುವ ಸ್ಥಳಗಳನ್ನು ಬಿಟ್ಟು ಸಾಮಾನ್ಯ ಜನರು ತಮ್ಮ ಗೃಹ ಕಾರ್ಯಗಳ ನಿಮಿತ್ತವಾಗಿ ಇತರ ಸ್ಥಳಗಳಿಗೆ ಹೋಗುವರಲ್ಲವೇ? ಅವರು ಹರಿಕಥೆಗಳನ್ನು ಹೇಳುವುದೂ ಇಲ್ಲ, ಕೇಳುವುದೂ ಇಲ್ಲ. ಆದುದರಿಂದ ಆ ತಪೋನಿಷ್ಠನ ಸಂಗಡ ಯಾವಾಗಲೂ ಕೇವಲ ಕರ್ಮನಿಷ್ಠರೇ ಓಡಾಡುತ್ತಿದ್ದರು. ದುರಾತ್ಮನು ದುರ್ಬುದ್ಧಿಯೂ ಆದ ಈತನು ಇಂತು ಕಾಲವನ್ನು ಕರ್ಮಾನುಷ್ಠಾನಗಳಲ್ಲಿಯೇ ಕಳೆಯುತ್ತಿರಲು ಪರಮಾತ್ಮನ ಸಚ್ಚರಿತ್ರೆಯು ಆತನ ನಾಲಿಗೆಗಾಗಲಿ ಕಿವಿಗಾಗಲಿ ಒಮ್ಮೆಯೂ ಪ್ರಾಪ್ತವಾಗಲಿಲ್ಲ. ಹರಿಕಥೆಗಳನ್ನು ಹೇಳದಿದ್ದುದರಿಂದಲೂ ದುಷ್ಟ ಮನಸ್ಕನಾದುದರಿಂದಲೂ ತನ್ನ ಮತವೇ ಸರಿ ಎಂಬ ದುರಾಗ್ರಹ ಯುಕ್ತನಾಗಿದ್ದುದರಿಂದಲೂ ಆ ಮುನಿಯು ತನ್ನ ಧರ್ಮವನ್ನೇ ನಡೆಸಿಕೊಂಡು ಬರುತ್ತಾ ಕಾಲಕ್ರಮದಲ್ಲಿ ಮರಣವನ್ನು ಹೊಂದಿದನು. ಬಳಿಕ ಒಂದು ಶಮಿ ವೃಕ್ಷದಲ್ಲಿ ಚಿನ್ನ ಕರ್ಣನೆಂಬ ಹೆಸರಿನಿಂದ ಪಿಶಾಚಿಯಾಗಿ ವಾಸಿಸುತ್ತಿದ್ದನು. ಆತನು ನಿಶ್ಯಕ್ತನು, ಆಶ್ರಯಹೀನನು, ನಿರಾಹಾರನು, ಒಣಗಿದ ಗಂಟಲು ತುಟಿ ಬಾಯಿಗಳುಳ್ಳವನು ಆಗಿ ಬಹಳವಾಗಿ ದುಃಖಪಡುತ್ತಿದ್ದನು. ಇಂತು ಆತನು ಕ್ಲೇಶ ಪಡುತ್ತಿರಲು ದೇವಮಾನದಲ್ಲಿ 10,000 ವರ್ಷಗಳು ಕಳೆದು ಹೋದವು. ಆದರೂ ಆಹಾರವಿಲ್ಲದುದರಿಂದ ಬಹಳ ಕ್ಲೇಶಗೊಳ್ಳುತ್ತಿದ್ದ ಆತನು ತನ್ನ ಕಷ್ಟವನ್ನು ಕಳೆದು ಸಂರಕ್ಷಿಸುವ ಒಬ್ಬರನ್ನು ಕಾಣಲಿಲ್ಲ. ಆ ಮಂದಬುದ್ಧಿಯು ತಾನು ಹಿಂದೆ ಮಾಡಿದುದನ್ನೆಲ್ಲ ನೆನೆಸಿಕೊಂಡು ಮೈ ಮರೆತವನಂತೆಯೂ ಹುಚ್ಚನಂತೆಯೂ ಅಲೆದಾಡುತ್ತಿದ್ದನು. ಹಸಿವಿನಿಂದ ಸಂಕಟ ಪಡುತ್ತಾ ತಿರುಗುತ್ತಿದ್ದರೂ ಆತನು ಎಂದಿಗೂ ಮನಃಶಾಂತಿಯನ್ನೇ ಪಡೆಯಲಿಲ್ಲ. ಅಕೃತಾತ್ಮನಾದ ಆತನಿಗೆ ಮೈ ಮೇಲೆ ಬೀಸುವ ಮಂದ ಮಾರುತವು ಬೆಂಕಿಯಂತೆ ತೋರುತ್ತಿದ್ದಿತು. ಮಳೆಯ ನೀರಿನ ಹನಿಗಳು ಪ್ರಳಯ ಕಾಲದ ಬೆಂಕಿಯ ಮಳೆಯ ಕೆಂಡಗಳಂತೆ ಕಾಣುತ್ತಿದ್ದವು. ಫಲಗಳು ಪುಷ್ಪಗಳು ವಿಷ ಸಮಾನಗಳಾಗಿದ್ದವು. ಇಂತು ಕೇವಲ ಕರ್ಮನಿಷ್ಠನಾಗಿದ್ದು ಮರಣವನ್ನು ಹೊಂದಿದ ದೀನಾತ್ಮನಾದ ತಪೋನಿಷ್ಠನು ಎಲ್ಲಿಯೂ ಸುಖವನ್ನು ಪಡೆಯಲಿಲ್ಲ. ಈ ವಿಧವಾದ ಪಿಶಾಚದ ನಿವಾಸವಾದುದರಿಂದ ಆ ಅರಣ್ಯವೆಲ್ಲವೂ ಜನರಹಿತವಾಯಿತು. ಆ ಪ್ರದೇಶವು ವಿಷ್ಣು ಕಥಾಹೀನವಾಗಿ ಪಿಶಾಚಾಶ್ರಯವಾದುದರಿಂದ ಸಾಧುಗಳು ಸಹ ಅಲ್ಲಿಗೆ ಹೋಗುತ್ತಿರಲಿಲ್ಲ. ಹೀಗೆಯೇ ಕಾಲವು ಕಳೆಯುತ್ತಿರಲು ಒಮ್ಮೆ ಸತ್ಯನಿಷ್ಠನು ದೈವಾನುಗ್ರಹದಿಂದಲೇ ಪೈಠನ ಗ್ರಾಮಕ್ಕೆ ಪ್ರಯಾಣ ಮಾಡುತ್ತಾ ಸತ್ಯ ಮಾರ್ಗದಲ್ಲಿ ಬಹಳ ಕ್ಲೇಶಭರಿತನಾಗಿದ್ದ ಪಿಶಾಚಿಯಾದ ಚಿನ್ನ ಕರ್ಣನನ್ನು ಕಂಡನು. ತನ್ನನ್ನು ಕಂಡು ಓಡಿ ಹೋಗುತ್ತಲೂ ಅಳುತ್ತಲೂ ಹಸಿವಿನಿಂದ ಸಂಕಟ ಪಡುತ್ತಲೂ ಇದ್ದಂತಹ ಆ ಪಿಶಾಚವನ್ನು ನೋಡಿ ಸತ್ಯನಿಷ್ಠನು ಭಯಪಡಬೇಡವೆಂದು ಸಮಾಧಾನಗೊಳಿಸಿ ನೀನು ಯಾರೆಂದು ಪ್ರಶ್ನೆ ಮಾಡಿದನು. ಇಂತಹ ದುರವಸ್ಥೆಯು ನಿನಗೆ ಏತಕ್ಕೆ ಪ್ರಾಪ್ತವಾಯಿತು? ಇದಕ್ಕಿಂತಲೂ ಹೆಚ್ಚಿನ ದುಃಖವು ನಿನಗೆ ಉಂಟಾಗಲಾರದಷ್ಟೇ ಇಂತೆಂದು ಆ ಮುನಿವರಿಯನಿಂದ ಆಶ್ವಾಸನವನ್ನು ಹೊಂದಿದವನಾಗಿ ಅತ್ಯಂತ ದುಃಖದಿಂದ ಚಿನ್ನಕರ್ಣನು ಹೇಳತೊಡಗಿದನು. ನಾನು ದೂರ್ವಾಸ ಮಹರ್ಷಿಗಳಿಗೆ ಪರಮ ಪ್ರಿಯನಾದ ಶಿಷ್ಯನು, ತಪೋನಿಷ್ಠನೆಂಬ ಹೆಸರಿನ ಸನ್ಯಾಸಿಯು. ನಾನು ಬ್ರಹ್ಮೇಶ್ವರ ಕ್ಷೇತ್ರದಲ್ಲಿ ವಾಸಿಸುತ್ತಾ ಕೇವಲ ಕರ್ಮಗಳಲ್ಲಿಯೇ ನಿಷ್ಠೆಯುಳ್ಳವನಾಗಿ ಕರ್ಮವೇ ಸರ್ವಸ್ವವೆಂಬ ದುರಾಗ್ರಹವುಳ್ಳವನಾಗಿದ್ದೆನು. ಎಲೈ ಮಹಾಮುನಿಯೇ, ನನ್ನ ಕರ್ಮಗಳಿಗೆ ಲೋಪವುಂಟಾಗುವುದು ಎಂಬ ಭಯದಿಂದ ದುರ್ಬುದ್ಧಿಯುಳ್ಳವನಾಗಿ ನಾನು ಸಾಧುಗಳು ಕೀರ್ತನ ಮಾಡುತ್ತಿದ್ದ ವಿಷ್ಣು ಸಚ್ಚರಿತ್ರೆಯನ್ನು ಕೇಳುವ ಆದರವುಳ್ಳವನಾಗಲಿಲ್ಲ. ಸಕಲ ಕರ್ಮ ಬಂಧಗಳನ್ನು ಕತ್ತರಿಸುವ ಹರಿಕಥೆಯನ್ನು ಕೇಳುವವರಿಗೂ ನಾನು ಅನುವಾದ ಮಾಡಿ ಹೇಳಲಿಲ್ಲ. ಮಹತ್ತರವಾದ ಈ ಕರ್ಮ ವಿಪಾಕದಿಂದಲೇ ನಾನು ದೇಹವನ್ನು ತ್ಯಜಿಸಿದೆನು. ಈಗ ಚಿನ್ನ ಕರ್ಣನೆಂಬ ಹೆಸರಿನಿಂದ ಪಿಶಾಚಿಯಾಗಿ
ಅತ್ಯಂತ ದುಃಖದಿಂದ ದಿಕ್ಕೆಟ್ಟಿರುವೆನು. ಈ ದುಃಖ ಸಮುದ್ರದಿಂದ ಹೇಗಾದರೂ ನನ್ನನ್ನು ಉದ್ಧಾರ ಮಾಡಿ ರಕ್ಷಿಸುವ ಯಾವ ಪುಣ್ಯಾತ್ಮನನ್ನು ಕಾಣೆನು. ದೈವಾನುಗ್ರಹದಿಂದಲೇ ಇಂದು ನಾನು ನಿನ್ನ ದೃಷ್ಟಿಗೆ ಬೀಳುವವನಾದೆನು. ನನ್ನ ಪಾತಕಗಳು ನಾಶವನ್ನು ಹೊಂದಿದವು. ಇಂದು ನನ್ನ ದೇವತೆಗಳು, ಗುರುಗಳು, ಸಾಧುಗಳು ಸಂತುಷ್ಟರಾದರು. ನನಗೆ ನಿನ್ನ ದರ್ಶನವು ಆದ ಮಾತ್ರದಿಂದಲೇ ಮಹಾವಿಷ್ಣುವು ನನ್ನಲ್ಲಿ ಪ್ರಸನ್ನನಾಗಿರುವನೆಂದು ತಿಳಿಯುವೆನು. ಇಂತೆಂದು ಚಿನ್ನಕರ್ಣನು ಕಾಪಾಡು ಕಾಪಾಡು ಎಂದು ಕೂಗಿಕೊಂಡು ಅಳುತ್ತಾ ಸತ್ಯನಿಷ್ಠನ ಪಾದಗಳ ಬಳಿಯಲ್ಲಿ ಭೂಮಿಯ ಮೇಲೆ ಬಿದ್ದು ಹೊರಳಾಡುತ್ತಿದ್ದನು. ಇದನ್ನು ಕಂಡು ಮುನೀಶ್ವರನು, ಮಹಾಕೀರ್ತಿವಂತನು ಆದ ಸತ್ಯನಿಷ್ಠನು ಕರುಣೆಯಿಂದ ಕೂಡಿದವನಾಗಿ ಸುಖ ಸ್ಪರ್ಶಗಳಾದ ತನ್ನ ಬಾಹುಗಳಿಂದ ಆತನನ್ನು ಮೇಲಕ್ಕೆಬ್ಬಿಸಿದನು. ಆತನು ಕೈಕಾಲುಗಳನ್ನು ತೊಳೆದುಕೊಂಡು ಶುದ್ಧಾಚಮನವನ್ನು ಮಾಡಿ ವೈಶಾಖ ಮಾಸದ ಮಹಾತ್ಮೆಯನ್ನು ಒಂದು ಮುಹೂರ್ತ ಮಾತ್ರ ಕೇಳಿದುದರಿಂದ ಲಭಿಸಿದ ಅತ್ಯುತ್ತಮವಾದ ಪುಣ್ಯವನ್ನು ಆತನಿಗೆ ದಾನ ಮಾಡಿದನು. ಆ ಪುಣ್ಯದ ಪ್ರಭಾವದಿಂದಲೇ ಚಿನ್ನಕರ್ಣನು ಕ್ಷಣದಲ್ಲಿಯೇ ತನ್ನ ಪಾತಕಗಳೆಲ್ಲವನ್ನು ಕಳೆದುಕೊಂಡು ಪಿಶಾಚ ಶರೀರವನ್ನು ತ್ಯಜಿಸಿ ದಿವ್ಯ ದೇಹವನ್ನು ಹೊಂದಿದನು. ಅವನು ಆ ಸತ್ಯನಿಷ್ಠ ಮಹಾಮುನಿಗೆ ನಮಸ್ಕರಿಸಿ ಆತನ ಅಪ್ಪಣೆಯನ್ನು ಪಡೆದು ಆತನಿಗೆ ಪ್ರದಕ್ಷಿಣೆಯನ್ನು ಮಾಡಿ ತನಗಾಗಿ ಬಂದಿದ್ದ ದಿವ್ಯ ವಿಮಾನವನ್ನು ಏರಿಕೊಂಡು ಮಹಾವಿಷ್ಣುವಿನ ಪ್ರಿಯ ನಿವಾಸವಾದ ವೈಕುಂಠ ಲೋಕಕ್ಕೆ ಹೊರಟು ಹೋದನು. ಮಹಾಪ್ರಾಜ್ಞನಾದ ಸತ್ಯನಿಷ್ಠನು ಹರಿಕಥಾ ಶ್ರವಣದ ಹಿರಿದಾದ ಆ ಮಹಾತ್ಮ್ಯವನ್ನೇ ಕುರಿತು ಪುನಃ ಪುನಃ ಯೋಚಿಸುತ್ತಾ ಪೈಠನ ಗ್ರಾಮವನ್ನು ಕುರಿತು ಹೊರಡುವವನಾದನು. ಶ್ರುತದೇವನು ಹೇಳುತ್ತಾನೆ, ಪುಣ್ಯಪ್ರದವೂ ಶುಭವೂ ಪ್ರಪಂಚದ ಕಲ್ಮಶಗಳನ್ನೆಲ್ಲ ನಾಶ ಮಾಡುವುದು ಆದ ಶ್ರೀಹರಿಯ ಚರಿತ್ರೆಯು ಎಲ್ಲಿ ಕೀರ್ತನೆ ಮಾಡಲ್ಪಡುತ್ತಿರುವುದೋ ಅಲ್ಲಿಯೇ ಬಹುವಿಧಗಳು ಅನೇಕಗಳು ಆದ ತೀರ್ಥಗಳು ಕ್ಷೇತ್ರಗಳು ಸನ್ನಿಹಿತಗಳಾಗಿರುವವು. ಯಾವ ಸ್ಥಳದಲ್ಲಿ ಪುಣ್ಯಪ್ರದವೂ ಪವಿತ್ರವೂ ಆದ ವಿಷ್ಣು ಕಥೆಯ ಅನುವಾದವೆಂಬ ನದಿಯು ಪ್ರವಹಿಸುತ್ತಿರುವುದೋ ಆ ದೇಶದಲ್ಲಿ ವಾಸ ಮಾಡುವ ಮನುಷ್ಯರಿಗೆಲ್ಲ ಮೋಕ್ಷ ಪದವಿಯು ಕರತಲಗತವಾಗಿರುವುದು. ಈ ವಿಷಯದಲ್ಲಿ ಸಂದೇಹವೇ ಇಲ್ಲವು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 2ನೇ ವೈಷ್ಣವ ಖಂಡದ ವೈಶಾಖ ಮಾಸ ಮಹಾತ್ಮ್ಯದ ನಾರದಾಂಬರೇಶ ಸಂವಾದದಲ್ಲಿ ಪಿಶಾಚ ಮುಕ್ತಿ ಪ್ರಾಪ್ತಿ ವರ್ಣನವೆಂಬ 14ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.